ಇದೊಂದು ಕಪ್ಗಾಗಿ ಇದೊಂದು ಚಾಂಪಿಯನ್ ಟೈಟಲ್ಗಾಗಿ ಆರ್ಸಿಬಿ ಸತತ 18 ವರ್ಷಗಳ ಕಾಲ ಕಾಯಬೇಕಾಯಿತು. ಕೊನೆಗೂ ಟ್ರೋಫಿ ಕೈ ಸೇರಿತು ಅನ್ನುವಾಗಲೇ ಅದೇ ಕಪ್ಗೆ ರಕ್ತದ ಕಲೆ ಮೆತ್ತಿಕೊಂಡಿದೆ. 11 ಜನರ ಅತ್ಯಮೂಲ್ಯ ಜೀವಗಳನ್ನು ಕಳ್ಕೊಂಡಿದ್ದೇವೆ. ಇಡೀ ಕ್ರಿಕೆಟ್ ಜಗತ್ತನ್ನೇ ಆಘಾತಕ್ಕೀಡು ಮಾಡಿರುವಂತ ಈ ದುರಂತದ ಬೆನ್ನಲ್ಲೇ ಬಿಸಿಸಿಐ ಎಚ್ಚೆತ್ತುಕೊಂಡಿದೆ. ಆರ್ಸಿಬಿಗೆ ನೀಡಿದ ಟ್ರೋಫಿಯನ್ನ ಹಿಂಪಡೆದಿದೆ. ಹಾಗೆ ನೆಕ್ಸ್ಟ್ ಟ್ರೋಫಿ ಗೆಲ್ಲುವಂತ ಎಲ್ಲಾ ತಂಡಗಳಿಗೂ ಕೂಡ ಬಿಗ್ ಶಾಕ್ ಕೊಟ್ಟಿದೆ. ಆರ್ಸಿಬಿ ವಿರುದ್ಧ ಗರಂ ಆಗಿರುವಂತ ಬಿಸಿಸಿಐನ ದಿಟ್ಟ ನಿರ್ಧಾರಗಳು ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೂನ್ 4ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದಿಂದಾಗಿ 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆರ್ಸಿಬಿ ವಿಕ್ಟರಿ ಪರೇಡ್ನಲ್ಲಿ ನಡೆದ ಈ ಘನಘೋರ ದುರಂತಕ್ಕೆ ಐಪಿಎಲ್ ಮತ್ತು ಬಿಸಿಸಿಐ ಮ್ಯಾನೇಜ್ಮೆಂಟ್ ಕೂಡ ಕೆರಳಿ ಕೆಂಡವಾಗಿದೆ. ಇಷ್ಟೆಲ್ಲ ಅವಾಂತರಕ್ಕೆ ನಾವು ಹೊಣೆಯಲ್ಲ ಅಂತ ಐಪಿಎಲ್ನ ಅಧ್ಯಕ್ಷ ಅರುಣ್ ಧುಮಾಲ್ ಸ್ಪಷ್ಟಪಡಿಸಿದರು. ಅಲ್ಲದೆ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಂಥ ವಿಜಯೋತ್ಸವದ ವಿಚಾರವಾಗಿ ಬಿಸಿಸಿಐ ಜೊತೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ಯಾವುದೇ ಮಾಹಿತಿ ಇರಲಿಲ್ಲ. ಸೊ ಇದಕ್ಕೂ ನಮಗೂ ಯಾವುದೇ ಸಂಬಂಧನೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತ ಹೇಳಿದ್ದಾರೆ. ಹಾಗೆ ಈ ಟ್ರ್ಯಾಜಿಡಿ ಬಳಿಕ ಮುಂದಿನ ಐಪಿಎಲ್ ಫೈನಲ್ ಪಂದ್ಯಗಳನ್ನು ಗೆದ್ದ ತಂಡಗಳಿಗೆ ಸ್ಟ್ರಿಕ್ಟ್ ರೂಲ್ಸ್ ತರುವಂತ ಹಿಂಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಇನ್ಸಿಡೆಂಟ್ ಬಳಿಕ ಬಿಸಿಸಿಐ ಮುಂದಿನ ದಿನಗಳಲ್ಲಿ ಇಂಥ ಘೋರ ಘಟನೆಗಳಿಗೆ ಕಡಿವಾಣ ಹಾಕೋಕೆ ಮುಂದಾಗಿದೆ. 11 ಜನರ ಸಾವಿನ ಹಿಂದೆ ಕೆಎಸ್ಸಿಎ ಹಾಗೆ ಆರ್ಸಿಬಿ ಫ್ರಾಂಚೈಸಿಯ ಎಡವಟ್ಟುಗಳು ಆಗಿರೋದನ್ನ ಕೂಡ ಗಮನದಲ್ಲಿ ತಂದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಇಂಥ ತಪ್ಪುಗಳು ಎಸಗದಂತೆ ಅಲರ್ಟ್ ಆಗಬೇಕಿದೆ. ಹಾಗೆ 2026ರ ಸೀಸನ್ನ ಬಳಿಕ ಐಪಿಎಲ್ ಗೆಲ್ಲುವಂತ ವಿಜೇತ ತಂಡಗಳಿಗೆ ಒಂದಷ್ಟು ಗೈಡ್ಲೈನ್ಸ್ ಕೂಡ ರಿಲೀಸ್ ಮಾಡಲಾಗುತ್ತೆ. ವಿಜಯೋತ್ಸವ ಪರೇಡ್ ನಡೆಸೋಕೆ ಮುಂದಾಗಬೇಕು ಅಂದರೆ ಮೊದಲು ಐಪಿಎಲ್ ಹಾಗೆ ಬಿಸಿಸಿಐ ಮ್ಯಾನೇಜ್ಮೆಂಟ್ಗೆ ಮಾಹಿತಿಯನ್ನು ಕೊಡಲೇಬೇಕು. ಕಾರ್ಯಕ್ರಮವನ್ನು ಎಲ್ಲಿ, ಯಾವಾಗ, ಎಷ್ಟು ಗಂಟೆಗೆ ನಡೆಸ್ತೇವೆ ಅನ್ನೋದನ್ನ ತಿಳಿಸ್ಬೇಕಾಗುತ್ತೆ. ಹಾಗೆ ಮೇಲಾಧಿಕಾರಿಗಳಿಂದ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಆರ್ಸಿಬಿ ತಮ್ಮ ವಿಕ್ಟರಿ ಪರೇಡ್ ಬಗ್ಗೆ ಐಪಿಎಲ್ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದಿರಲೇ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಆಯೋಜನೆಗೂ ಮೊದಲು ಸೂಕ್ತ ಭದ್ರತೆ ತೆಗೆದುಕೊಳ್ಳಲಾಗಿದೆಯಾ, ಎಷ್ಟು ಜನ ಬರಬಹುದು, ಅಭಿಮಾನಿಗಳ ಸೇಫ್ಟಿಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ. ಹಾಗೆಯೇ ಅಭಿಮಾನಿಗಳಿಗೆ ಕಾರ್ಯಕ್ರಮಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡಬೇಕು. ಎಷ್ಟು ಗಂಟೆಗೆ ಪ್ರೋಗ್ರಾಮ್ ಇರುತ್ತೆ, ಎಷ್ಟು ಜನರಿಗೆ ಅವಕಾಶ ಇರುತ್ತೆ, ಟಿಕೆಟ್ಗಳನ್ನು ಹೇಗೆ ಪಡೆಯಬೇಕು ಅನ್ನೋ ಬಗ್ಗೆ ಫ್ಯಾನ್ಸ್ಗೆ ಕ್ಲಾರಿಟಿ ಕೊಡಬೇಕು. ಹೀಗೆ ಮುಂದಿನ ದಿನಗಳಲ್ಲಿ ಇಂಥ ದುರಂತಗಳನ್ನು ತಪ್ಪಿಸೋಕೆ ಬಿಸಿಸಿಐ ಹಾಗೆ ಐಪಿಎಲ್ ಮ್ಯಾನೇಜ್ಮೆಂಟ್ ಮುಂದಾಗಿವೆ. ತರಾತುರಿಯಲ್ಲಿ ಮಾಡಿದ ನಿರ್ಧಾರಗಳಿಂದಲೇ ಎಡವಟ್ಟು. 2007 ಮತ್ತು 2024ರ T20 ವಿಶ್ವಕಪ್ ಗೆದ್ದ ಬಳಿಕ ಬಿಸಿಸಿಐ ಮುಂಬೈನಲ್ಲಿ ವಿಜಯೋತ್ಸವ ಮೆರವಣಿಗೆಗಳನ್ನು ಆಯೋಜನೆ ಮಾಡಿತ್ತು. ಹಾಗೆ ಯಶಸ್ವಿಯಾಗಿ ನಿಭಾಯಿಸಿತ್ತು ಕೂಡ. ಆದರೆ ಈ ಕಾರ್ಯಕ್ರಮಗಳು ಸಣ್ಣ ಪ್ರದೇಶಕ್ಕೆ ಸೀಮಿತವಾಗಿರಲಿಲ್ಲ. ಬಟ್ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ಈ ಕಾರ್ಯಕ್ರಮ ಮಾತ್ರ ವಿಧಾನಸೌಧದಲ್ಲಿ ಪ್ರಾರಂಭವಾಗಿ 2 ಕಿಲೋಮೀಟರ್ ದೂರದಲ್ಲಿರುವಂಥ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೊನೆಗೊಳ್ಳಬೇಕಿತ್ತು. ಮೊದಲೇ ಬೆಂಗಳೂರಲ್ಲಿ ವೆಹಿಕಲ್ಸ್ ಓಡಾಡೋದೇ ಕಷ್ಟ ರಸ್ತೆಗಳಲ್ಲಿ. ಅಂಥದ್ರಲ್ಲಿ ಸಣ್ಣ ಜಾಗದಲ್ಲಿ ಲಕ್ಷಾಂತರ ಜನ ಸೇರಿದ್ದು ದೊಡ್ಡ ಗೊಂದಲಕ್ಕೆ ಕಾರಣ ಆಗಿತ್ತು. ಅದರ ಜೊತೆಗೆ ಓಪನ್ ಟಾಪ್ ಬಸ್ ಪರೇಡ್ ನಡೆಸೋಕೆ ಪೊಲೀಸರ ಅನುಮತಿಯನ್ನು ನಿರಾಕರಣೆ ಮಾಡಿದ್ದು ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿತ್ತು. ಹಾಗೆ ಕ್ರೀಡಾಂಗಣದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಕೆಲವೇ ಗಂಟೆಗಳ ಮೊದಲು ಫ್ರಾಂಚೈಸಿ ಅದಕ್ಕಾಗಿ ವಿಶೇಷ ಪಾಸ್ಗಳನ್ನು ನೀಡಲಾಗುತ್ತೆ ಅಂತ ಘೋಷಣೆ ಮಾಡಿತ್ತು. ಈ ಎಲ್ಲ ಕನ್ಫ್ಯೂಷನ್ಸ್ ನಡುವೆ ಬಲಿಯಾಗಿದ್ದು ಮಾತ್ರ ಅಮಾಯಕರು. ಆರ್ಸಿಬಿಯಿಂದ ಕಪ್ ವಾಪಸ್ ಪಡೆದ ಬಿಸಿಸಿಐ. ಇನ್ನು ಆರ್ಸಿಬಿ ಅಭಿಮಾನಿಗಳ ದುರಂತ ಅಂತ್ಯದ ನಡುವೆಯೇ ಬಿಸಿಸಿಐ ಆರ್ಸಿಬಿಯಿಂದ ಟ್ರೋಫಿಯನ್ನು ಹಿಂದಕ್ಕೆ ಪಡೆದಿದೆ. ಹಾಗಂತ ಈ ಸಾವು ನೋವುಗಳಿಂದಾಗಿ ವಾಪಸ್ ಪಡೆದಿದ್ದಲ್ಲ ಅದು. ಬಿಸಿಸಿಐ ಐಪಿಎಲ್ ಟ್ರೋಫಿಯನ್ನು ಆರ್ಸಿಬಿಯಿಂದ ಅಷ್ಟೇ ಅಲ್ಲ, ಇದಕ್ಕೂ ಮುನ್ನ ಯಾವೆಲ್ಲ ತಂಡಗಳು ಈ ಟ್ರೋಫಿಯನ್ನು ಗೆದ್ದಿದ್ವೋ ಅವರಿಂದಲೂ ಕೂಡ ಹಿಂದಕ್ಕೆ ಪಡ್ಕೊಂಡಿದೆ. ಅಂದರೆ ಬಿಸಿಸಿಐನ ನಿಯಮಗಳ ಪ್ರಕಾರ ಯಾವುದೇ ತಂಡ ಐಪಿಎಲ್ನಲ್ಲಿ ಗೆದ್ದಾಗ ಅದರ ಮೂಲ ಟ್ರೋಫಿಯನ್ನು ನೀಡಲಾಗುತ್ತೆ. ಹಾಗೆ ಒಂದೆರಡು ದಿನಗಳನ್ನು ಬಿಟ್ಟು ಅವರ ಸೆಲೆಬ್ರೇಷನ್ ಆದಮೇಲೆ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಅದೇ ಮಾದರಿಯ ಮತ್ತೊಂದು ಟ್ರೋಫಿಯನ್ನು ನೀಡಲಾಗುತ್ತೆ. ವರದಿಗಳ ಪ್ರಕಾರ ಐಪಿಎಲ್ ಟ್ರೋಫಿಯ ಬೆಲೆ 30ರಿಂದ 50 ಲಕ್ಷ ರೂಪಾಯಿ ಇದೆ. ಇದು ಇಡೀ ಕ್ರೀಡಾ ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಟ್ರೋಫಿಗಳಲ್ಲಿ ಒಂದು. ಈ ಟ್ರೋಫಿಯನ್ನು 2008ರಿಂದಲೂ ಕೂಡ ಭಾರತದ ಖ್ಯಾತ ಆಭರಣ ಕಂಪನಿಯ ಓರಾ ಕಂಪನಿ ತಯಾರಣೆ ಮಾಡ್ತಾ ಇದೆ. ಐಪಿಎಲ್ ಟ್ರೋಫಿಯನ್ನು ಚಿನ್ನ ಮತ್ತು ಬೆಳ್ಳಿಯಿಂದ ತಯಾರಿಸಲಾಗುತ್ತೆ. ಇದರ ತೂಕ 6 kg ಇದ್ದು 26 ಇಂಚು ಎತ್ತರವಿರುತ್ತೆ. ಒಟ್ಟಾರೆ ಜಗತ್ತಿನಲ್ಲಿ ಐಪಿಎಲ್ ಅನ್ನೋದು ಮಿಲಿಯನ್ ಗಟ್ಟಲೆ ನಡೆಯುವಂತಹ ಬಿಸ್ನೆಸ್ ಆಗಿ ವರ್ಷಗಳೇ ಕಳೆದಿದೆ.
ಆಟಗಾರರು ಕೋಟಿ ಕೋಟಿ ಸಂಭಾವನೆ ಪಡೆದು ಬೆಳೀತಾನೆ ಇದ್ದಾರೆ. ಅದರಲ್ಲೂ RCB ಫ್ರಾಂಚೈಸಿಗೆ ಅಭಿಮಾನಿಗಳ ನಿಷ್ಠೆಯೇ ಬಂಡವಾಳವಾಗಿದೆ. ಈಗ 11 ಮಂದಿ ಸಾವನ್ನಪ್ಪಿದ್ದು ನಿಜಕ್ಕೂ ಕೂಡ ದುರಂತವೇ. ಇನ್ನು ಮುಂದಾದರೂ ಕೂಡ ಇಂಥ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಬೇಕಿದೆ. ಯಾಕಂದ್ರೆ ಕಪ್ ಈ ವರ್ಷ ಅಲ್ಲದೆ ಇದ್ರೂ ಮುಂದಿನ ವರ್ಷ ಆದರೂ ಕೂಡ ಗೆಲ್ಬೋದು. ಆದರೆ ಹೋದಂಥ ಜೀವಗಳನ್ನು ಯಾವತ್ತಿಗೂ ವಾಪಸ್ ತರೋಕೆ ಸಾಧ್ಯನೇ ಇಲ್ಲ. BCCI ಇದನ್ನೇ ಎಚ್ಚರಿಕೆಯ ಕರಗಂಟೆ ಅಂದ್ಕೊಂಡು ಕಟ್ಟುನಿಟ್ಟಿನ ನಿಯಮಗಳನ್ನು ಇನ್ಮುಂದಾದರೂ ತರಲೇಬೇಕಿದೆ. ನಮಸ್ಕಾರ.